ಅಥವಾ ಹೊಸದಾಗಿ ಶ್ರೀರಾಮ ಟೆಂಪಲ್ ಕಟ್ತಾ ಇರೋದಲ್ಲ. ಅನೇಕ ಕಡೆಗಳಲ್ಲಿ ಕಟ್ಟಿದೀವಿ, ಕಟ್ಕೊಂಡು ಹೋಗತ್ತೇ ಇದ್ದೀವಿ. ಇವತ್ತು ಕಟ್ತೀವಿ, ನಾಳೆನೂ ಕಟ್ತೀವಿ, ನಾಳಿದ್ದು ಕಟ್ತೀವಿ, ಜಗತ್ತಿರೋವರೆಗೂ ಕಟ್ಟಿತ್ಲೇ ಇರ್ತೀವಿ. ನಾವೆಲ್ಲ ಬದುಕಿರೋವರೆಗೂ, ಮನುಷ್ಯ ಬದುಕಿರೋವರೆಗೂ ಕೂಡ ಕಟ್ಟಿತ್ಲೇ ಇರ್ತೀವಿ. ಆದ್ರಿಂದ ಶ್ರೀರಾಮಚಂದ್ರ ಎಲ್ಲರ ದೇವರು. ಈಗ ಪುರಾಣಗಳು ನಾವು ಬಹಳ ಮುಖ್ಯವಾಗಿ ರಾಮಾಯಣ ಮತ್ತು ಮಹಾಭಾರತ ಪುರಾಣಗಳನ್ನು, ಅವು ಇಡೀ ಮನುಕುಲಕ್ಕೆ ಆದರ್ಶವನ್ನ ಕೊಟ್ಟಂತ ಪುರಾಣಗಳು ಅಂತ ಹೇಳ್ತೀವಿ. ಅದರಲ್ಲಿ ರಾಮಾಯಣನು ಕೂಡ ಆದರ್ಶವನ್ನ ಕೊಟ್ಟದ್ದು. ಅದಕ್ಕೆ ಶ್ರೀರಾಮಚಂದ್ರನನ್ನ ಆದರ್ಶ ಪುರುಷ, ಮರ್ಯಾದ ಪುರುಷ ಅಂತ ಕರೀತೀವಿ. ಆದರ್ಶ ಪುರುಷ, ಮರ್ಯಾದ ಪುರುಷ. ದೇಶ ರಾಮರಾಜ್ಯ ಆಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಎಲ್ಲರೂ ಕೂಡ ವ್ಯಕ್ತ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಕೂಡ ಇದನ್ನ ವ್ಯಕ್ತ ಮಾಡಿದ್ರು. ರಾಮರಾಜ್ಯ ಆಗ್ಬೇಕು, ರಾಮರಾಜ್ಯ ಆಗ್ಬೇಕು. ರಾಮರಾಜ್ಯ ಅಂತಂದ್ರೆ ಕುವೆಂಪು ಅವರು ಹೇಳಿದ್ರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಇಡೀ ಸಮಾಜ, ಇಡೀ ದೈವ ಎಲ್ಲ ಜನ, ಎಲ್ಲ ಮನುಷ್ಯರಿಗೂ ಸೇರದ್ದು. ಬೇರೆ ಬೇರೆ ಧರ್ಮಗಳಿಂದ ನಾವು ಮಾಡಬಹುದು. ಅದು ಎಲ್ಲ ಧರ್ಮಗಳ ಸಾರನೂ ಕೂಡ ಮನುಷ್ಯನ ಒಳಿತನ್ನ ಬಯಸ್ತಕ್ಕಂಥದ್ದು ಎಲ್ಲ ಧರ್ಮಗಳು ಕೂಡ. ಅದಕ್ಕೆ ಏನ್ ಹೇಳ್ತೀವಿ ನಾವು ಸಂವಿಧಾನದಲ್ಲಿ, ಏನ್ ಹೇಳ್ಕೊಂಡಿದ್ದೀವಿ ಅಂದ್ರೆ, ಸಹಿಷ್ಣುತೆ ಸರ್ವಧರ್ಮ ಸಹಬಾಳ್ವೆ, ಸಹಿಷ್ಣುತೆ ಸಹಬಾಳ್ವೆ ಅಂತ ಬರ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬರ್ಕೊಂಡಿದ್ದೀವಿ, ಸಹಿಷ್ಣುತೆ ಮತ್ತು ಸಹಬಾಳ್ವೆ. ಎಲ್ಲರೂ ಮನುಷ್ಯರಾಗಿ ಬಾಳಬೇಕು ಅಷ್ಟೇ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಯಾರು ಯಾರನ್ನು ಕೂಡ ದ್ವೇಷ ಮಾಡಬಾರದು. ಇದೇ ಎಲ್ಲ ಧರ್ಮದಲ್ಲೂ ಹೇಳೋದು, ಇದೇ ರಾಮಾಯಣದಲ್ಲೂ ಹೇಳಿರೋದು, ಇದೇ ಮಹಾಭಾರತದಲ್ಲೂ ಹೇಳಿರೋದು. ಈಗ ವಾಲ್ಮೀಕಿ ರಾಮಾಯಣ ಬರೆದು ಇಡೀ ದೇಶಕ್ಕೆ ಪರಿಚಯಿಸಿದವರು ಯಾರು ಗೊತ್ತಾ? ವಾಲ್ಮೀಕಿ. ಇಡೀ ದೇಶಕ್ಕೆ, ಜಗತ್ತಿಗೆ ರಾಮಾಯಣವನ್ನ ಪರಿಚಯಿಸಿದವರು ವಾಲ್ಮೀಕಿ ಮಹರ್ಷಿ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ವಾಲ್ಮೀಕಿ ಮಹರ್ಷಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು, ವಾಲ್ಮೀಕಿ ಜಾತಿಗೆ ಸೇರಿದವರು ಅಲ್ಲ. ಅದರಿಂದ ನಾವು ದೇವರನ್ನ ಎಲ್ಲ ಜನರು ಕೂಡ ಪೂಜಿಸ್ತೀವಿ. ಯಾವ ದೇವರು ಕೂಡ ಅತಿಯಾಗಿ ಪೂಜಿಸಿ ಅಂತ ಹೇಳಲ್ಲ. ಅದಕ್ಕೆ ಬಸವಾದಿ ಶರಣರು ಏನ್ ಹೇಳ್ತಾರೆ ಅಂತಂದ್ರೆ, ದೇವರು ವಿಗ್ರಹ ರೂಪದಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಇರ್ತಾರೆ, ಆದರೆ ನಮ್ಮ ಆತ್ಮದಲ್ಲೂ ಕೂಡ ಇರ್ತದೆ ದೇವರು, ಶರೀರದಲ್ಲೂ ಕೂಡ ಇರ್ತದೆ. ಅದಕ್ಕೆ ಶರೀರವೇ ದೇಗುಲ ಅಂತ ಕರೀತಾರೆ. ಶರೀರವೇ ದೇಗುಲ. ನನ್ನ ಕಾಲೇ ಕಂಬ, ನನ್ನ ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂದ್ಮೇಲೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.